ಅದು ನಾನು ಮೊನ್ನೆ ಸಿದ್ಧಾರೂಢ ಮಠಕ್ಕೆ ಹೋಗಿದ್ದೆ. ಸರ್ ಅಪ್ಪಾಜಿ ದೊಡ್ಡವರು ಆ ಮಠದಿಂದ ತಮಿಳ್ನಾಡಿಗೆ ಹೋಗಿ ನಟನೆ ಶುರು ಮಾಡಿದ್ದೆಲ್ಲ ಅಲ್ಲಿ ಒಬ್ರು ಪೂಜಾರ ನನ್ನ ಕೂರಿಸ್ಕೊಂಡು ಹೇಳ್ತಾ ಇದ್ದಾರೆ. ಎಲ್ಲ ಕೇಳ್ಬಿಟ್ಟು, ಸರ್ ನಾನು ಹುಟ್ಟದಾಗಿಂದ ಕೇಳಿದ್ದೀನಿ ಅಪ್ಪಾಜಿ ಅವರದ್ದು ಅಂತ. ಆ ಭಾಷೆ, ಅದ್ರ ಸೊಗಡು, ಅದ್ರ ಬನಿ, ಅದ್ರ ದನಿ ಎಲ್ಲ ಅಲ್ಲಿ ಹುಟ್ಟಿ ಬೆಳೆದವನಾಗಿ ನನಗೆ ಮೊದಲಿಂದ ಕಾಡ್ತಾ ಇತ್ತು. 90% ಅದನ್ನು ಇಡಲೇಬೇಕು ಒಂದು ಸಿನಿಮಾ, ಒಂದು ಬ್ಯಾಕ್ಗ್ರೌಂಡಿಗೆ ಅಂತ ಹೇಳಿದಾಗ ಮೊದಲು ನೀನು ಹೇಳಿದ ಪ್ರಶ್ನೆನೇ ಬಂತು, ಎಲ್ರಿಗೂ ಅರ್ಥ ಆಗಬೇಕಲ್ಲ. ಎಲ್ರಿಗೂ ಅರ್ಥ ಆಗಬೇಕು ಅಂತ ಬಂದಾಗ ನಾನು ಅರ್ಥ ಮಾಡಿಸಿರೋವನ್ನೆಲ್ಲ ತೆಗೆದು ನೋಡಿದೆ. ಈಗ ಬಸವಣ್ಣಿ ಬಾ, ತ್ರಾಸಾಕತಿ ಸುಮಾರು ತಗೊಂಬಂದಿದ್ವಿ. ಆ ಕೈಂಕರ್ಯಗಳನ್ನೆಲ್ಲ ನೆನಪಿಸ್ಕೊಂಡಾಗ ಇಲ್ಲ ಕನೆಕ್ಟ್ ಆಗಿದೆ, ಒಂದೆರಡು ಕೇಬಲ್ ಎಳೆದಿದ್ದೀನಿ, ಕರೆಂಟ್ ಪಾಸ್ ಆಗ್ತದೆ ಅನ್ನೋದು ಒಂದು ನನ್ನ ಸಣ್ಣ ನಂಬಿಕೆ. ರೀಡಿಂಗ್ ಕೊಟ್ಟೆ ಶಿವಣ್ಣ ಸರ್ಗೆ, ವೆಂಕಣ್ಣಗೆ. ವೆಂಕಣ್ಣ ಮೂಲತಃ ಬೆಂಗಳೂರಿಗ್ರೆ, ನೀಟಾಗಿ ತಲೆಗೆ ಹೋಯ್ತು. ಎಲ್ಲಿ ನಗ್ಬೇಕು ಅವ್ರದ್ದೊಂದು ವಿಶೇಷ ಗುಣ, ಎಲ್ಲಿ ನಗ್ಬೇಕಾದ್ರೆ ನೀಟಾಗಿ ನಗ್ತಾರೆ. ಎಲ್ಲಿ ನಗಬೇಕೋ ಅಲ್ಲಿ ಸುಮ್ಮನೆ ಇರಲ್ಲ, ಹೀಗೇ ಕೂತ್ಕೊಂಡ್ಬಿಟ್ರೆ ಟೆನ್ಷನ್ ಆಗ್ಬಿಡುತ್ತೆ ರೀಡಿಂಗ್ಗಳಲ್ಲಿ. ನಕ್ಕರು. ಟೀಮ್ಗಳಲ್ಲಿ ರೀಡಿಂಗ್ ಕೊಟ್ಟೆ, ಯೋಗಿಗೆ ಕೊಟ್ಟೆ. ಯೋಗಿ ಟೈಪ್ ಮಾಡ್ಬೇಕಾರೆಲ್ಲ ಹೇಳೋನು, ಸರ್ ಸಿಕ್ಕಾಬಿಟ್ಟೆ ನಗು ಬರುತ್ತದು. ಅವನಿಗೆ ಗೊತ್ತು, ನನ್ನ ಸಹವಾಸ ಮಾಡಿ ಉತ್ತರ ಕರ್ನಾಟಕ ಅವನು ಕಲ್ತ್ಬಿಟ್ಟಿದ್ದಾನೆ. ಹೀಗೆ ಬೆಳೀತಾ ಹೋಯ್ತು. ಆಮೇಲೆ ಸುಮಾರು ರಿಯಾಲಿಟಿ ಶೋಗಳಲ್ಲಿ 80% ಉತ್ತರ ಕರ್ನಾಟಕದ ಸ್ಟೇಜ್ ಆರ್ಟಿಸ್ಟ್ಗಳೇ ಇರೋದು ಇವತ್ತು. ಟಿ ವಿಯ ಸುಮಾರು ಪ್ರೋಗ್ರಾಮ್ಗಳು ಉತ್ತರ ಕರ್ನಾಟಕದ್ದೇ ನಡೆಯೋದು. ಅದು ಆ ಭಾಷೆಗಿರೋ, ಆ ಸೊಗಡಿಗಿರೋ ಪವರ್ ಅದು ಇಷ್ಟು ಶ್ರೇಷ್ಠ ಮಟ್ಟಕ್ಕೆ, ಇಷ್ಟು ದೊಡ್ಡ ಲೆವೆಲ್ಲಿಗೆ ಕನೆಕ್ಟ್ ಆಗುತ್ತೆ ಪಬ್ಲಿಕ್ಕಿಗೆ ಅನ್ನೋದು, ಅದನ್ನು ಪಬ್ಲಿಕ್ಕೇ ಪ್ರೂವ್ ಮಾಡಿದೆ. ಪಬ್ಲಿಕ್ಕಿಗೆ ಒಂದು ದೊಡ್ಡ ನಮಸ್ಕಾರ. ಕರ್ಟಕದ ಮನಕದ ಪ್ರತಿ ತುಂಡನ್ನು ಕೇಳಿ ನಕ್ಕು ಹತ್ತು ಅದನ್ನು ಹೊಗಳಿರೋ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಸಲ್ಲಬೇಕು ಆ ಭಾಷೆಯ ಸೊಗಡು. ಬಟ್ರೆ ಇಲ್ಲಿ ಜಗಿ ಈ ಕೊನೆ ಮೂಮೆಂಟಲ್ಲಿ ವಿಜುವಲ್ಸ್ಗಳನ್ನ ಅಥವಾ ಪೋಸ್ಟ್ ಮಾಡ್ತಿದೆಯಲ್ಲ, ಅದೆಷ್ಟು ಟೆನ್ಷನ್ ಅಂತ. ಯಾಕಂದರೆ ರಿಲೀಸ್ ಡೇಟ್ ಆಗೋಗಿದೆ, ಅದು ಹೇಗೆ ಹ್ಯಾಂಡ್ಲ್ ಮಾಡ್ತೀರಿ ಅಂತದ್ನೆಲ್ಲ ನೋಡಿ. ಅಲ್ಲಿ ಶಿವಣ್ಣ ಆಕ್ಷನ್ ಮಾಡಿ ತೋರಿಸ್ತಾ ಇರೋದು. ಅವನು ಹಳೆ ಹೆಚ್ಚಾಗಿ ಇಲ್ಲ ನಿಮ್ಗಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ಗೂ ಅಷ್ಟು ಇನ್ನೂ ಹೈಟ್. ಅವನ ಪ್ರಶ್ನೆ ಕೇಳಕ್ಕೆ ಕಾರಣ ಏನು ಗೊತ್ತಣ್ಣ, ಅವ್ನು ನನಗೊಂದ ನನ್ನ ಕಾಲದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅವನು ಜಗ್ಗಿ. ಜೊತೆಗೆ ನಿಮ್ಮ ಕಣ್ಣಿನ ಬಗ್ಗೆ ಹೇಳಿ, ನೀವು ಕಣ್ಣು ಮುಚ್ಚಿದ್ದೆ ಒಳ್ಳೇದಾ ಅಥವಾ ಕಣ್ಣು ಬಿಟ್ಟು ಬಿಡ್ಬೇಕಿತ್ತ? ಅದು ಹಿಂಗೆ ಮಾಡ್ಕೊಂಡು ಹಾಕ್ಬಿಡಿ, ಇನ್ನ ಈ ಕಣ್ಣಲ್ಲಿ ಏನೇನು ನೋಡ್ಬೇಕಪ್ಪ ಅಂತ ಮುಚ್ಕೊಂಡ್ಬಿಟ್ಟೆ ಜಗ್ಗಿ. ಹೇಗೆ ಟೆನ್ಷನ್ ಪ್ರೆಷರು ಹೇಗೆ ಹ್ಯಾಂಡಲ್ ಮಾಡ್ತೀರಿ? ಸುಮಾರು ತಂತ್ರಜ್ಞರಿಗೆ ನಿದ್ದೆ ಬರಲ್ಲ. ನಿದ್ದೆ ಗಟ್ಟಿದೆಲ್ಲ ಹೆಲ್ಪ್ ಆಯ್ತು. ಸ್ವಲ್ಪ ದೊಡ್ಡ ಕಣ್ಣು ಹಿಂಗೆ ಮಾಡ್ಕೊಂಬಿಟ್ರೆ ಕುರುಡ ಅಂತ ಅನ್ಸೋದು. ಆಮೇಲೆ ಎಲ್ಲೆಲ್ಲೆಲ್ಲಿ ಈ ಕರಿ ಗುಡ್ಡೆ ಆಚೆ ಬಂದಿದೆಯೋ ಅಲ್ಲೆಲ್ಲ ಸ್ವಲ್ಪ ಸುಣ್ಣ ಹಚ್ಚಿದ್ದೀವಿ ಪೋಸ್ಟಲ್ಲಿ. ಗೊತ್ತಿಲ್ಲ ಅದು. ನನ್ನ ಗೆಳೆಯ ಸೂರಿಗೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ದೊಡ್ಡ ಕ್ರೌಡು. ಒಂದು ದಿವಸ ನನಗೆ ಕಂಟ್ರೋಲ್ ಆಗಲಿಲ್ಲ. ಶಿವಣ್ಣ ಬೇರೆ ಬೈತಾ ಇದ್ರು 12 ಗಂಟೆ ಟಾಪ್ ಲೈಟಲ್ಲಿ. ಬೇಕಿತ್ತ ಈ ಬೆಂಗಾಳಿ ಆ್ಯಕ್ಟಿಂಗ್ ಎಲ್ಲ ನಿಮಗೆ ಅಂದ್ಬಿಟ್ರು ಅನ್ಸುತ್ತೆ. ನನ್ನ ಇದು ನನಗೆ ದೊಡ್ಡ ಖುಷಿ ಆಗಿದೆ ಗೊತ್ತಾ ಸೀನಲ್ಲಿ. ಸೂರಿ ಬಂದ, ಸೂರಿ ತಲೆ ಕೆಟ್ಟೋಗಿದೆ ಕಣ, ಹಿಂಗೆ ಮಾಡಿದ್ರೆ ಕಣ್ಣು ವಾಪಸ್ ಇಳಿಸಿದ್ರೆ ಏನು ನಡೀತಾ ಇದೆ ಪ್ರಪಂಚದಲ್ಲಿ ಗೊತ್ತಾಗಲ್ಲ. ಮಾಡು ನೀನು, ಹಿಂಗೆ ಮಾಲ್ಗಂಡು ಮಾಡು. ಏನೋ ಪ್ರಾಬ್ಲಮ್ ಆಗಿದೆ ನನಗೆ ಅನ್ಸಕ್ಕೆ ಶುರು ಆಗುತ್ತೆ. ಅಲ್ಲ ಮೊದಲೇ ಪ್ರಾಬ್ಲಮ್ ಇದೆ, ನಂಗೆ ತಲೆ ಸರಿ ಇಲ್ಲ, ಫುಲ್ಲು ತಲೆ ಗೊಬ್ಬರ ಆಗ್ಬಿಡುತ್ತೆ ಹಂಗೆ ಮಾಡ್ಕೊಂಡಾಗ. ಸೂರಿ ಸ್ವಲ್ಪ ಬಂದು ಹೆಲ್ಪ್ ಮಾಡು ಅಂದೆ, ಬಂದು ಡೈರೆಕ್ಟ್ ಮಾಡ್ದ. ಆ ಸೀನಲ್ಲಿ ಭಾಳ ಖುಷಿಯಾಗಿದೆ. ಅಂದರೆ ನಾನು ಅಷ್ಟು ಬೈದಿರ ಶಿವಣ್ಣ ಈ ಲೈಟಲ್ಲಿ ಕರೆಕ್ಟಾಗಿ ತೆಗೆದು ಕಳಿಸ್ಬಿಡ್ಬೇಕು ನಮ್ಮನ್ನು. ನಿಲ್ಲಕ್ಕಾಗ್ತಿಲ್ಲ, ಅಷ್ಟು ಸೆಕೆ ಆವತ್ತು. ನಾನು ಈ ಗಡ್ಡ ಮೀಸೆ ಹಾಕೊಂಡ್ಬಿಟ್ಟಿದ್ದೀನಿ, ಒಳಗೆ ಸೆಕೆ, ಏನು ಹದ್ದು ಕಾಗೆ ಎಲ್ಲ ಮೊಟ್ಟೆ ಇಟ್ಬಿಟ್ಟಿದ್ದಾವನ್ನ ಫೀಲಿಂಗ್. ನೀರು ಹೊರಗೆ ಹೋಗ್ತಾ ಇಲ್ಲ, ನನಗೆ ರೆಗ್ಯುಲರ್ ಆ್ಯಕ್ಟಿಂಗ್ ಬರಲ್ಲ. ಇವ್ರು ಬೇರೆ ಬೆಂಗಾಲಿ ಆ್ಯಕ್ಟಿಂಗ್ ಅಂದ್ಬಿಟ್ರು. ಏನು ಮಾಡಿ ಅದರಲ್ಲಿ ಒಂದು ಕಡೆ ಬರೆದಿದ್ದೀನಿ, ಶಿವಣ್ಣ ಸರ್ ಕಿವಿ ಹಿಂಡಬೇಕು, ಸೂರ್ಯ ಅದನ್ನೆಲ್ಲ ಹೋಗಿ ಟ್ರಿಮ್ ಮಾಡ್ಬಿಡಲೇ, ಚೆನ್ನಾಗಿರುತ್ತೆ ಸರ್ ಹಿಂಡಿ ಅಂದರು. ಅವನಿಗೇನು ಸಿಟ್ಟಿತ್ತು ಇವ್ರ ಮೇಲೆ. ಸರಿಗೆ ಹಿಂಡ್ಬಿಟ್ಟೆ ಇಬ್ರಿಗೂ, ಶಿವಣ್ಣ ಸರಿಗೆ ಪ್ರಭು ಸರಿಗೆ. ಸೂರಿಗೇನು ಸಿಟ್ಟಿತ್ತೋ ಇವ್ರು ಆತರ ಕಿವಿ ಹಿಂಡ್ಸಿದ್ರಿ. ನಿಮಗೇನು ಸಿಟ್ಟಿತ್ತು ಗೊತ್ತಿಲ್ಲ, ತನಿಖೆಲ್ಲ ಬನ್ನಿ ಅವ್ರ ಕೈಲಿ ಇವ್ರಿಬ್ಬರು ಓಡಿಸಿದ್ದೀರಾ. ಶಿವಣ್ಣಗೂ ಪ್ರಭುದೇವ ಅವ್ರಿಗೆ. ಇದೇನು ಶಿವಣ್ಣ ಇದು? ನಿಮ್ಗೇನು ಸಿಟ್ಟಿತ್ತು ಇವ್ರಿಬ್ಬರಿಗೆ ಓಡಿಸಿದ್ದೀರಾ ಹಾಗೆ ಪಟ ಪಟ ಪಟ. ಬೀಳಬಾರ್ದಿತ್ತು ನೋಡಿ ವಾಸಣ್ಣನ ಪ್ರಶ್ನೆ.
ಸೊ ಹಿಂಗೆಲ್ಲ ಆಗಿ ಅದು ಕೊನೆಗೂ ಇವು ಸರ್ದು ಮತ್ತು ಪ್ರೊಫೆಸರ್ ಎನರ್ಜಿಗೆನೆ ಅವೆಲ್ಲ ಕೂತ್ಕೊಂಡಿದ್ದು. ಈಗ ಅಲ್ಲಿ ಹೇಳ್ಬೋದು ಇವ್ರಿಗೆ ಎಂಥ ಕ್ಯಾಸ್ಟಿಂಗ್ ಸೆನ್ಸ್ ಇದೆ ಅಂದರೆ, ಒಬ್ಬನ ಅಡುಗೆ ನೋಡಿ ಹೇಳ್ಬಿಡ್ತಾರೆ ಅಕ್ಕಪಕ್ಕದವರು ಆ್ಯಕ್ಟ್ ಮಾಡೋದನ್ನ ಅಥವಾ ಡೈಲಾಗ್ಸ್ ತೊಗೋಬೇಕಾದ್ರೆ. ಅಲ್ಲಿ ದೂರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಏನೋ ಸಣ್ಣದಾಗ ಆವು ಅನ್ಬೇಕಂದ್ರೂ ನಾನು ಸಿಂಕ್ ಆದರೂ ಹೋಗಿ ಪರ್ಸ್ನಲಾಗಿ ಅಟೆಂಡ್ ಮಾಡ್ತಾರೆ. ನೀನು ಹಿಂಗೆ ಹೇಳಮ್ಮ, ನಾನು ಹಿಂಗೆ ಹೇಳ್ತೀನಿ ಅನ್ನೋ ಲೆವೆಲ್ಲಿನ ಕೋಆರ್ಡಿನೇಷನ್ ಇರುತ್ತೆ. ಅದು ಸುಲಭಕ್ಕೆ ಬರೋದಲ್ಲ, ಅದು ರಕ್ತದಲ್ಲಿದೆ. ರಕ್ತದಲ್ಲಿದ್ದು ಅನುಭವ, ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮು ಎಲ್ಲ ಸೇರಿ ಬಿಟ್ರೆ ಆಚೆಗೆ ಕನೆಕ್ಟ್ ಆಗೋಯ್ತು ಅದು. ಅಣ್ಣ ಯಾಕೋ ನೀವು ತುಂಬ ಪರ್ಸ್ನಲ್ ತಗೊಂಡ್ಬಿಟ್ಟಿದ್ದೀರ ಅಂತ. ಎಲ್ಲಾನ ಬಿದ್ದಿತ್ತಣ್ಣ ನಿಮಗೆ. ಅದು ನಾನು ವಾಸಣ್ಣ ಮಧ್ಯಾಹ್ನ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು ಊಟದ ಟೈಮಲ್ಲಿ. ನಾಯಕ ನಟರಿಗಿಬ್ಬರಿಗೆ ಹೊಡಿತಾರಲ್ಲ, ಅವಾಗೊಂದ್ಸಲ ನೋಡೋಕ್ಕೆ ಭಾರ ಆಗುತ್ತೆ ಮನಸ್ಸು. ಅದು ಯಾಕೊಂದು ನನಗೆ ಅದು ಏನು ಹೆಂಗೆ ಹೇಳಬೇಕು ಗೊತ್ತಿಲ್ಲ ಆ ಪೋರ್ಷನ್ ಅಂದರು. ನಾನು ಶಿವಣ್ಣ ಸರಿಗೆ ಹಾಗೆ ಹೇಳ್ಬಿಟ್ಟೆ, ಅಣ್ಣ ನಾನು ಎಲ್ಲರೂ ಹೊಗಳಿದ್ರು, ವಾಸಣ್ಣ ಒಬ್ಬರು ಇದೊಂದು ಪ್ರಶ್ನೆ ತೆಗೆದಿದ್ದಾರೆ ನೋಡಿ, ಅದೇ ತಕ್ಕಡಿ ಅದೇ ತೂಕ, ಅಲ್ಲೊಂದು ವೇದಾಂತ ಇದೆ, ನಾವಿಬ್ಬರು ಕಳ್ಳರು, ನಾವು ಎಷ್ಟು ನಗಿಸಿದ್ದೀವಿ, ಎಷ್ಟು ಜನ ನಕ್ಕಿದ್ದಾರೆ, ಅದೆಲ್ಲ ಒಂದು ತೂಕ ಆದರೆ ಕೊನೆಗೆ ಈ ತಕ್ಕಡಿನೇ ಮೇಲೆ ಬರೋದು. ಮನುಜ ನಿಂದ್ಯಾವ ಊರು ಹಾಡು ಮತ್ತು ಕೊನೆಗೆ ನಾವು ಬದಲಾಗೋದು ಶಿವಣ್ಣ ಸರು, ಪ್ರಭು ಸರು. ಅವೇ ಸಿನಿಮಾನ 100 ವರ್ಷ ಜನರಿಗೆ ನೆನಪಿರಂಗೆ ಮಾಡೋದು. ನನಗೆ ಹೊಡೆಸಿದ್ದೆ ಕರೆಕ್ಟು ಅಂದ್ರಣ್ಣ. ನೀವು ಬಾಕಿ ಪ್ರೆಸ್ ಮೀಟ್ ಮುಗಿದ್ಮೇಲೆ ಶಿವಣ್ಣನ ಕೇಳಿ ಹಂಗೆ ಯಾಕಂಗಂದ್ರಿ. ವಾಸವ್ರು ಕೇಳಿದಪ್ಪ, ಅದು ಪ್ರೀತಿ ಅಷ್ಟೇ, ಲವ್ ಆ್ಯಂಡ್ ಮೋರ್ ಲೈಕ್ ಏನಂದರೆ ಇಟ್ಸ್ ನಾಟ್ ದಟ್ ಪ್ರೆಸ್ ಅಂದ ತಕ್ಷಣ ಅವರು ಬರೀ ಬರೆಯೋದಕ್ಕೆ ಸೀಮಿತ ಅಂತಲ್ಲ. ದೇರ್ಸ್ ಒನ್ ಬಾಂಡೇಜ್ ಇದೆ, ಪ್ರೆಸ್ನವ್ರಿಗೂ ಇಂಡಸ್ಟ್ರಿಗೆ ಒಂದು ಬಾಂಡೇಜ್ ಇದೆ. ಆ ಬಾಂಡೇಜ್ ಬರ್ತಾ ಇದೆ ಅಷ್ಟೇ. ಅಫ್ಕೋರ್ಸ್ ಥ್ಯಾಂಕ್ ಯು. ಬಟ್ ಆದರೂ ಏನಂದರೆ ವಾಸು ಅವರೇ, ವಾಟ್ ವಿ ಫೆಲ್ಟ್, ಪಾತ್ರದಲ್ಲಿ ಏನಂದರೆ ಅವರು ಮಿಸ್ಟೇಕ್ ಮಾಡಿದ್ದಾರೆ, ಎಲ್ಲಿದ್ದರೂ ಶಿಕ್ಷೆ ಆಗಬೇಕು. ನಾವು ವಿ ಹ್ಯಾವ್ ಚೀಟೆಡ್ ದೆಮ್ ಸಮ್ವೇರ್. ನಾವು ಅವ್ರ ಮನಸ್ಸಲ್ಲಿ ನಾವು ಚೀಟ್ ಮಾಡಿದ್ದೀವಿ. ಬಟ್ ಆ ಚೀಟಿಂಗ್ಲೂ ಒಂದು ಒಳ್ಳೆತನ ಆಗಿದೆ, ಅದು ಅವ್ರಿಗೆ ಗೊತ್ತಿಲ್ಲ. ಅದು ಕ್ರಮ ಅದು ಲೇಟ್ರ್ ಆಫ್ಲಿ ಗೊತ್ತಾಗುತ್ತೆ. ಸೊ ಐ ಥಾಟ್ ಓಕೆ ಫೈನ್, ಇಟ್ ವಾಸ್ ಅ ಗುಡ್ ಐಡಿಯಾ. ನಾವು ಹೇಳ್ತೀನಿ ತುಂಬ ದಿನ ಆಗಿತ್ತು, ತಿನ್ನು ನೋಡೋಣ ಒಂದು ಸತಿ ಅಂದ್ಬಿಟ್ಟು. ಬಟ್ ಚಾನ್ಸ್ ಸಿಕ್ತಾ ಬಟ್ ಅವರು ಜುಮ್ಕು ಅವ್ರ ಬೇರೆ ಇದು ಒಂದು ಶಾರ್ಟ್ ಸಾಲ್ತೀವಿ, ಅದೊಂದು ಕೋಪ ಇತ್ತು. ಅವು ಏನು ಆ ಆ್ಯಂಗಲಿಂದ ತಗೋತಾರೆ, ಈ ಆ್ಯಂಗಲಿಂದ ತಗೋತಾರೆ, ಈ ಆ್ಯಂಗಲ್ ಎಲ್ಲಾದ್ರೂ ನಾವೇ ನಿಂತ್ಕೋಬೇಕು.